ನಮಸ್ಕಾರ. ಕೆಕೆಆರ್ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಾಯಿತು ದೊಡ್ಡ ಬದಲಾಯಿತು ಓಪನಿಂಗ್ ಜೋಡಿ, ತಂಡಕ್ಕೆ ಹೊಸ ಆಟಗಾರನ ಎಂಟ್ರಿ. ಹೀಗಿರಲಿದೆ ನೋಡಿ ಬಲಿಷ್ಠ ಪ್ಲೇಯಿಂಗ್ 11. ಅಷ್ಟಕ್ಕೂ ಕೆಕೆಆರ್ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿಯ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ, ಪಂದ್ಯದ ಪಿಚ್ ರಿಪೋರ್ಟ್ ಕತೆ ಏನ್ ಹೇಳುತ್ತೆ, ಹಾಗೂ ಉಭಯ ತಂಡಗಳ ಹೆಡ್ ಟು ಹೆಡ್ ದಾಖಲೆ ಯಾವ ರೀತಿಯಾಗಿದೆ, ಇದರೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಎಂಐ ವಿರುದ್ಧ ಲಾಸ್ಟ್ ಬಾಲ್ ನ ಥ್ರಿಲ್ಲಿಂಗ್ ಪಂದ್ಯವನ್ನ ಗೆದ್ದಿರುವ ಆರ್ಸಿಬಿ ತಂಡಕ್ಕಿರುವ ಮುಂದಿನ ಟಾರ್ಗೆಟ್ ಕೆಕೆಆರ್. ಪ್ಲೇ ಆಫ್ ನಲ್ಲಿ ಟಾಪ್ 2 ಸ್ಥಾನದ ಮೇಲೆ ಕಂಡಿಟ್ಟಿರುವ ರೆಡ್ ಆರ್ಮಿಗೆ ಮಿಕ್ಕಿರುವ 3 ಮ್ಯಾಚ್ಗಳು ಕೂಡ ಇಂಪಾರ್ಟೆಂಟ್ ಆಗಿವೆ ಸ್ನೇಹಿತರೆ. ಇರುವ 3 ಪಂದ್ಯಗಳ ಪೈಕಿ ರೆಡ್ ಆರ್ಮಿ ಕನಿಷ್ಠ 2 ಪಂದ್ಯಗಳನ್ನಾದರೂ ಗೆದ್ದು ಟಾಪ್ 2 ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲು ಪ್ರಯತ್ನ ಪಟ್ಟಲಿದೆ. ಕೆಕೆಆರ್ ತಂಡ ಕೂಡ ಫಸ್ಟ್ ಹಾಫ್ ನ 7 ಪಂದ್ಯಗಳ ಪೈಕಿ ಕೇವಲ ಒಂದೇ ಒಂದು ಮ್ಯಾಚ್ ಗೆದ್ದಿತ್ತು. ಅದಾದ ಬಳಿಕ ಇದೀಗ ಬ್ಯಾಕ್ ಟು ಬ್ಯಾಕ್ 4 ಪಂದ್ಯವನ್ನ ಗೆದ್ದು ಬರ್ತಾ ಇದೆ ಸ್ನೇಹಿತರೆ. ಅತ್ತ ಕೆಕೆಆರ್ ತಂಡದ ಬೌಲಿಂಗ್ ಅಟ್ಯಾಕ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ತಾ ಇದೆ. ಎಸ್ಪೆಷಲಿ ಸ್ಪಿನ್ ವಿಭಾಗದಲ್ಲಿ ಸುನಿಲ್ ನಾರಾಯಣ್, ವರುಣ್ ಚಕ್ರವರ್ತಿ ಆ ಸ್ಪಿನ್ ಅಟ್ಯಾಕ್ ಅನ್ನ ಲೀಡ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ವೇಗದ ಬೌಲಿಂಗ್ ವಿಭಾಗದಲ್ಲಿ ವೈಭವ್ ಅರೋರಾ, ಕಾರ್ತಿಕ್, ತ್ಯಾಗಿ ಆ ಪ್ರಮುಖ ಬೌಲರ್ ಗಳಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಏನು ಆರ್ಸಿಬಿ ಹಾಗೂ ಕೆಕೆಆರ್ ನಡುವಿನ ಈ ಕಾಳಗ ಇದೇ ಮೇ 13ರಂದು ಇಂದು ರಾಯ್ಪುರದ ಶಾಹಿದ್ ವೀರ್ ನಾರಾಯಣ್ ಸಿಂಗ್ ಸ್ಟೇಡಿಯಂನಲ್ಲಿ ಆಡಲಿವೆ ಸ್ನೇಹಿತರೆ. ಇಲ್ಲಿ ಆರ್ಸಿಬಿ ತಂಡಕ್ಕೆ ಇದು ಲಾಸ್ಟ್ ಮ್ಯಾಚ್ ಆಗಿರಲಿದೆ. ಇದೀಗ ಕೆಕೆಆರ್ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಆರ್ಸಿಬಿ ತಂಡಕ್ಕೆ ಬಿಗ್ ರಿಲೀಫ್ ಒಂದು ಸಿಕ್ಕಿದ್ದು ಫಿಲ್ ಸಾಲ್ಟ್ ಭಾರತಕ್ಕೆ ಮರಳಿದ್ದಾರೆ. ಇದಲ್ಲದೆ ಕೆಕೆಆರ್ ವಿರುದ್ಧದ ಪಂದ್ಯವನ್ನು ಆಡುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸ್ನೇಹಿತರೆ. ಮತ್ತೊಂದು ಕಡೆ ಕಳೆದ 2 ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಗೋಲ್ಡನ್ ಡಕೌಟ್ಗೆ ಬಲಿಯಾಗಿದ್ರು. ಇದೀಗ ಕಿಂಗ್ ಕಡೆಯಿಂದ ಕೂಡ ಒಂದೊಳ್ಳೆ ಇನ್ನಿಂಗ್ಸ್ ಬರಬೇಕಾಗಿದೆ. ಹಾಗೂ ಬೌಲಿಂಗ್ ಅಂತ ಬಂದಾಗ ಭುವನೇಶ್ವರ್ ಕುಮಾರ್ ಯಾಸ್ ಯೂಶುವಲ್ ಅಫ್ಕೋರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದ್ದಾರೆ. ಕೃಣಾಲ್ ಪಾಂಡ್ಯ ಕೂಡ ರೆಡ್ ಹಾಟ್ ಫಾರ್ಮ್ ನಲ್ಲಿರುವುದು ಆರ್ಸಿಬಿ ತಂಡಕ್ಕೆ ಆನೆ ಬಲ ಬಂದಂತಾಗಿದೆ ಅಂತ ಹೇಳಬಹುದು. ಮತ್ತು ಆರ್ಸಿಬಿ ಹಾಗೂ ಕಲ್ಕತ್ತಾ ತಂಡಗಳು ಇಲ್ಲಿವರೆಗೂ 36 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಈ ಪೈಕಿ ಆರ್ಸಿಬಿ 15 ಮ್ಯಾಚ್ ಗೆದ್ದರೆ ಕೆಕೆಆರ್ 20 ಪಂದ್ಯಗಳಲ್ಲಿ ವಿಕ್ಟರಿ ಕಂಡಿದೆ. ಇನ್ನುಳಿದಂತೆ ಒಂದು ಮ್ಯಾಚ್ ಯಾವುದೇ ಫಲಿತಾಂಶವಿಲ್ಲದೆ ಕೊನೆಗೊಂಡಿದೆ. ಹಾಗೂ ರಾಯ್ಪುರದ ಪಿಚ್ ರಿಪೋರ್ಟ್ ಬಗ್ಗೆ ಕಣ್ಹಾಯಿಸುವುದಾದರೆ ಇದು ಕೂಡ ಹೈಸ್ಕೋರಿಂಗ್ ಪಂದ್ಯವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಲಾಸ್ಟ್ ಮ್ಯಾಚ್ ನೀವು ಗಮನಿಸಿದ್ರೆ ಇಲ್ಲಿ ಸ್ಪಿನ್ನರ್ ಗಳಿಗೆ ಅಷ್ಟೇನು ಹೆಲ್ಪ್ ಸಿಕ್ಕಿರಲಿಲ್ಲ, ಫಾಸ್ಟ್ ಬೌಲರ್ ಗಳಿಗೆ ಅಸಿಸ್ಟ್ ಸಿಗ್ತಾ ಇತ್ತು. ಹೀಗಾಗಿ ಇಲ್ಲಿ ಟಾಸ್ ಗೆದ್ದವರು ಮೊದಲು ಚೇಸ್ ಮಾಡಲು ಎದುರು ನೋಡುತ್ತಾರೆ. ಆರ್ಸಿಬಿ ಈ ಪಿಚ್ ಮೇಲೆ ಲಾಸ್ಟ್ ಮ್ಯಾಚ್ ಗೆದ್ದಿರುವ ಕಾನ್ಫಿಡೆನ್ಸ್ ತರಲಿದೆ. ಅತ್ತ ಕಲ್ಕತ್ತಾ ತಂಡದ ಪರ ಲಾಸ್ಟ್ ಮ್ಯಾಚ್ ನಲ್ಲಿ ಫಿನ್ ಅಲೆನ್ ಸ್ಫೋಟಕ ಸೆಂಚುರಿ ಬಾರಿಸಿ ಒಳ್ಳೆಯ ಲಯದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ರಿಂಕು ಸಿಂಗ್ ಕೂಡ ಫಾರ್ಮ್ ಮರಳಿರುವುದು ಆರ್ಸಿಬಿಗೆ ಟೆನ್ಷನ್ ಆಗಿದೆ. ಇದೀಗ ಫಿಲ್ ಸಾಲ್ಟ್ ತಂಡಕ್ಕೆ ಎಂಟ್ರಿ ಕೊಟ್ಟಿರುವುದರಿಂದಾಗಿ ಜೇಕಬ್ ಬೆಥೆಲ್ ರವರು ತಂಡದಿಂದ ಹೊರಬೀಳಲಿದ್ದಾರೆ. ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಇನ್ನಿಂಗ್ಸ್ ಆರಂಭಿಸುವುದು ಕನ್ಫರ್ಮ್. ಈ ಒಂದು ಚೇಂಜ್ ಆರ್ಸಿಬಿಯ ಪ್ಲೇಯಿಂಗ್ 11 ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಸ್ನೇಹಿತರೆ. ಇದನ್ನ ಬಿಟ್ಟರೆ ಆರ್ಸಿಬಿ ಆಲ್ಮೋಸ್ಟ್ ಆಲ್ ಸೇಮ್ 11 ನೊಂದಿಗೆ ಕಣಕ್ಕಿಳಿಯಲಿದೆ ಅಂತ ಹೇಳಬಹುದು. ಅಂಡ್ ಅಟ್ ದ ಸೇಮ್ ಟೈಮ್ ಅತ್ತ ಕಲ್ಕತ್ತಾ ತಂಡಕ್ಕೆ ಈ ಮ್ಯಾಚ್ ಡೂ ಆರ್ ಡೈ ಮ್ಯಾಚ್ ಆಗಿರಲಿದೆ. ಈ ಪಂದ್ಯ ಸೋತ್ರೆ ಕೆಕೆಆರ್ ತಂಡ ಕೂಡ ಟೂರ್ನಮೆಂಟ್ ನಿಂದ ಹೊರಬೀಳಲಿದೆ. ಹೀಗಾಗಿ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಗೆದ್ದು ಆ ಟಾಪ್ 2 ಸ್ಥಾನವನ್ನ ಭದ್ರಪಡಿಸಿಕೊಳ್ಳುತ್ತಾ ಅಥವಾ ಕೆಕೆಆರ್ ಆರ್ಸಿಬಿಯನ್ನ ಸೋಲಿಸಿ ಪ್ಲೇ ಆಫ್ ರೇಸ್ ನಲ್ಲಿ ಜೀವಂತವಾಗಿರುತ್ತಾ ಅನ್ನೋದಕ್ಕೆ ಇಂದು ಉತ್ತರ ಸಿಗಲಿದೆ. ಸ್ನೇಹಿತರೆ, ನಿಮ್ಗೆ ಅನಿಸುತ್ತೆ ಆರ್ಸಿಬಿ ಈ ಮ್ಯಾಚ್ ಗೆಲ್ಲುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.